ಇವ್ರಿಗೆ ಏನಂದ್ರೆ ಇನ್ನೊಂದು ವಿಚಾರ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತುವರೆಗೂ OBC ಒಬ್ಬ ಮುಖ್ಯಮಂತ್ರಿಗಳಾಗಿರೋದು ಬರ್ದಿಟ್ಕೊಳ್ಳಿ. ಆಧಾರ್ ಪಕ್ಷ ತಗೊಳ್ಳಿ ನೀವು ಲಿಸ್ಟ್. ದೇವರಾಜ ಅರಸು ಅವರು, ಬಂಗಾರಪ್ಪಾಜಿಯವರು, ಧರ್ಮ್ ಸಿಂಗ್ ಅವರು, ವೀರಪ್ಪ ಮೊಯ್ಲಿ ಅವರು, ಇವತ್ತು ಸಿದ್ದರಾಮಯ್ಯ ಅವರು. ನಾನು ಕೂಡ ಒಬ್ಬ OBC ಅಧ್ಯಕ್ಷ ನಾನು ಪಕ್ಷಕ್ಕೆ. ಇವರಿಗೆಲ್ಲ ಹೊಟ್ಟೆ ಕಿಚ್ಚು. OBC ಅವರು ಏನಾದ್ರು ಒಳ್ಳೆ ಕೆಲಸ ಮಾಡ್ತಾರೆ, ಭಾಗ್ಯಗಳನ್ನು ಕೊಡ್ತಾರೆ, ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ ಒಟ್ಟು ಅವರನ್ನು ಇಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಪಿತೂರಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಸಿದ್ದರಾಮಯ್ಯ ಅವರು ಆಲ್ಮೋಸ್ಟ್ 5 ವರ್ಷ ಮುಗಿಸಿ ಯಾವುದೇ ಥರದ ಕಳಂಕ ಇಲ್ಲದೆ, ಯಾವುದೇ ಸಂದರ್ಭದಲ್ಲೇ 5 ವರ್ಷ ಯಾವುದೂ ಕಳಂಕ ಇರಲಿಲ್ಲ ಅವರಿಗೆ, ಯಾವತ್ತೂ ಕೂಡ ತಂದಿಲ್ಲ. ಇದನ್ನು ವಿಂಡಿಕ್ಟಿವ್ ಆಗಿ ಮಾಡ್ತಕ್ಕಂಥದ್ದನ್ನು ಹಿಂದುಳಿದವರಿಗೆ ಇವರಂತೂ ಚೀಫ್ ಮಿನಿಸ್ಟರ್ ಮಾಡಲಿಲ್ಲ. ಅವಕಾಶಗಳಿದ್ದು ಅವರಿಗೆ, ಅವಕಾಶಗಳಿದ್ದಾಗಲೂ ಕೂಡ ಅವ್ರು ಮಾಡಲಿಲ್ಲ. ಅವರು ಮಾಡಲ್ಲ. ಅವರು BJP ಅವರು, ಅವ್ರ ಚಿಂತನೆನೇ ಬೇರೆ. ಅವ್ರ ಚಿಂತನೆ ಬೇರೆ, ದೇಶದ ಒಂದು ಉದ್ದೇಶನ, ದೇಶನ ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದು ಉದ್ದೇಶನೇ ಬೇರೆ. ಸದ್ಯ ನಮ್ಮ ದೇಶದೊಳಗೆ ಈಗ ಎನ್ ಡಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಇವ್ರ ಮೇಲೆಲ್ಲ ಕೇಸ್ ಹಾಕಿದಾಗ ಇವ್ರು ಇಷ್ಟೊಂದು ಹೋರಾಟ ಮಾಡ್ತಾರಲ್ಲ. ಅಜಿತ್ ಪವಾರ್ ಅವರು 1 ತಿಂಗಳ ಹಿಂದೆ ಕರಪ್ಟು, ಬೆಳಗ್ಗೆ 6 ಗಂಟೆಗೋ ಮಿಡ್ನೈಟೋ ಒಂದೇ ಸತಿಗೆ ಏನು ದೊಡ್ಡ ಫ್ರೀಡಮ್ ಫೈಟ್ ಮಾಡಿ ನೆಹರೂರ ಥರ ಏನು ಓತ ತಗೊಂಡ್ರ ಇವರು. ಬೆಳಗ್ಗೆ 4 ಗಂಟೆಗೆ ಏನೋ ಗವರ್ನರ್ ಹೋಗಿ ಕೊಟ್ರಲ್ಲ, ಅವಾಗ ಹೆಂಗೆ ಯಾವ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡಿದ್ರಂತದ್ದು ತಗೊಂಬರ್ರಿ ನೋಡೋಣ. ಯಾವ ವಾಷಿಂಗ್ ಮಿಷಿನ್ ಅಂತ ನಾಚಿಕೆ ಆಗಬೇಕು ತಾನೆ. ಚಂದ್ರಬಾಬು ನಾಯ್ಡು ಅವರು ಕೂಡ ಅವ್ರನ್ನೂ ಇವರೆಲ್ಲ ಅಲಿಗೇಷನ್ ಮಾಡಿದವ್ರೆ. ಎಷ್ಟು ಜನರಿದೆ ಲಿಸ್ಟ್ ಕೊಡ್ಬೋದು. ನಿನ್ನೆ ಪವಾರ್ ಅವ್ರ ಮಗಳು ಹೇಳ್ತಾ ಇದ್ರು, ಇವತ್ತು ಯಾರ್ಯಾರು ನಮ್ಮ NCP ಇಂದ ಹೋಗಿದ್ದಾರೆ ಅವ್ರ ಮೇಲೆಲ್ಲ ಕಳಕ ಹಾಕಿದವ್ರು ಇವರೇ. ಇವಾಗೆಲ್ಲ ಯಾವ ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡ್ಕೊಂಡು ಅವ್ರನ್ನ ಹಾಕೊಂಡಾರೆ ಅಂತೇಳಿ ನೋಡಿ. ಅವ್ರಿಗೆ ಆ ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆ. ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಯಾರನ್ನಾರು ಅವ್ರನ್ನ ತಗೊಳ್ಬೇಕಂದ್ರೆ ಯಾಕೆ ಕೇಳಬೇಕು ತಾನೆ. ಇಲ್ಲದೆ ಇರೋ ಒಂದು ಅಪಾದನೆನ ಸಿದ್ದರಾಮಯ್ಯ ಅವ್ರ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರೆ, ಅಪಾದನೆ ಹೋರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಸೇರಿಸ್ಕಿತ್ತಾರಲ್ಲ, ಇವ್ರೆಷ್ಟು ಕರಪ್ಟ್ ಇರ್ಬೋದು ಹೇಳಿ. ಕರಪ್ಷನ್ ಗ್ಯಾಂಗ್ ತಾನೆ ಅದು, ಫುಲ್ BJP ಅವರು. ಭ್ರಷ್ಟಾಚಾರದ ಗ್ಯಾಂಗ್ ಅಂತ, ಭ್ರಷ್ಟಾಚಾರದ ಪಾರ್ಟಿ ಆಗೋದಿಲ್ಲ ಅವಾಗ. ಎಷ್ಟು ಜನರಿದ್ದಾರೆ ನೋಡಿ ನೋಡೋಣ. ಲಿಸ್ಟಲ್ಲಿ ಬೇಕಾದಷ್ಟು ಜನರಿದ್ದಾರೆ. ಕೇಜ್ರಿವಾಲ್ ಅವ್ರಿಗೆ ತೊಂದರೆ ಕೊಟ್ಟು, ಮತ್ತೆ ನಮ್ಮ ಉತ್ತರಾಖಂಡ ಯಾವುದದು ಸೊರೇನ, ಜಾರ್ಖಂಡು, ಮಾಯಾವತಿ 12 ವರ್ಷದಿಂದ ಅವರಿಗೆ ತೊಂದರೆ ಕೊಟ್ಟರು. ಆಯಮ್ಮ ಹಿಂದೆ ಮುಂದೆ ಬಗ್ಗಿಲ್ಲ, ಅದು ಫೇಸ್ ಮಾಡ್ತಾರೆ. ಇದೇ ಕೆಲಸನ ಬರೆದಿಡ್ಕೊಳ್ಳಿ. ನಾವು ಕೂಡ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಅವ್ರ ಪರವಾಗಿ ನಿಂತು ಇದು ಫೇಸ್ ಮಾಡ್ತಕ್ಕಂಥ ಕೆಲಸವನ್ನ, ಯಾಕೆಂದರೆ ಸತ್ಯ ಗೆಲ್ಲಬೇಕೆ ಹೊರತು ಅವ್ರ ಸುಳ್ಳು ಅದು ಸೋಲಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಾನು ಕೆಲವು ವಿಚಾರಗಳನ್ನು ಮುಂಚೆನೂ ಕೂಡ ನಿಮಗೆ ಹೇಳಿದ್ದೆ. ನಾನು ಕೆಲವು ವಿಚಾರನ, ಯಾಕೆಂದರೆ ಇವ್ರದ್ದು ಭ್ರಷ್ಟಾಚಾರ ಕೆಲವೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಲ್ಲಿ ಯಡಿಯೂರಪ್ಪ ಅವರ ಕುಟುಂಬದವರು, ಅವ್ರು BJPಯಲ್ಲಿ ಅಧಿಕಾರದಲ್ಲಿ ಇದ್ದಾಗ ಅವ್ರದ್ದು ಸುಮಾರಷ್ಟು ಇನ್ವೆಸ್ಟಿಗೇಷನ್ನ ಕ್ಲೋಸು ಮಾಡ್ಕಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಒನ್ ಆಫ್ ದ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ಲೋಕಾಯುಕ್ತ ಕೇಸ್ನ ಡ್ರಾಪ್ ಮಾಡ್ತಾರೆ. ಐ ಥಿಂಕ್ ಅವಾಗ ಸೂಡಾದು ಯಾರು ಅಧ್ಯಕ್ಷರು ಇರ್ತಾರೆ, ಅವ್ರು ಯಾರೋ ದತ್ತಾತ್ರೇಯನ ಜ್ಞಾನೇಶ್ವರ ಅಲ್ಲ. ನಾವು ಅದನ್ನು ಮತ್ತೆ ತೆಗಿಬೇಕು ಅಂತಲೇ ಹೇಳೋದು. ಯಾಕೆಂದರೆ ಹಿಂಗೆ ಬಿಡೋದಕ್ಕಾಗೋದಿಲ್ಲ. ಸರ್ಕಾರನ ಅವ್ರ ಸೇಫ್ಟಿಗೆ, ಅವ್ರು ಮಾಡಿರೋ ತಪ್ಪುಗಳಿಗೆ ಅವರು ರಕ್ಷಣೆ ತಗೋತಾರೆ ಅಂತ ಹೇಳಿದರೆ, ಈಗ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗಿಬೇಕು ತಾನೆ. ಎಷ್ಟು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ ಇವ್ರು ಇದ್ರದ್ದು. ಅಲ್ಲೊಂದು ಹಳ್ಳ ಇದೆ BRP ಹತ್ರ, ಅದನ್ನು ತೆಗಿಬೇಕಲ್ಲ. ಈಗಲೂ ಕೂಡ ಫೆನ್ಸ್ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.